ಈ ನಿಟ್ಟಲ್ಲಿ ಬಹಳ ಹೋರಾಟ ಮಾಡಿದ್ದಾನೆ. ಲಾಲಾ ಲಜಪತ್ ರಾಯ್ ಅವರ ಬೋರ್ಡ್ ಮೊದಲು ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ಫೌಂಡರ್, ಅವರು ಅದನ್ನ ಎಲ್ಲೂ ಅಂತ ಇದು ಹಾಕ್ತಾ ಇರಲಿಲ್ಲ. ಇವಾಗ ಅವ್ರು ನಿರಂತರ ಪ್ರಯತ್ನ ಮಾಡಿ ಹೌದು ಫೌಂಡರ್ ನಾವು ಸ್ಪಂದನೆ ಮಾಡದಲ್ಲ ಹೋದ್ರೆ ನಾವು ಅದು ಸರಿಯಲ್ಲ ಅಂತ ಹೇಳಿ ಈಗ ಮಾಡಂಗ್ ಮಾಡಿದ್ದಾನೆ. ಆಮೇಲೆ ಭಗತ್ ಸಿಂಗ್ ಚಂದ್ರಶೇಖರ್ ಆಜಾದ್ ಅವರ 100ನೇ ಶತಮಾನ ನಡೀತಾ ಇದೆ, ಜನ್ಮ ಶತಮಾನೋತ್ಸವ. ಈ ಸಂಬಂಧ ನಾವು ಹಾಸನದ 15 ಸ್ಕೂಲ್ಗಿಂತ ಹೆಚ್ಚು ಸ್ಕೂಲಲ್ಲಿ ಕಾರ್ಯಕ್ರಮಗಳು ಮಾಡಿದ್ವಿ. ಕಾರ್ಯಕ್ರಮಗಳು ಮಾಡಿ ಆ ಶಾಲೆಗೆ ನಾವು ಅಜೇಯ ಬಾಬು ಕೃಷ್ಣಮೂರ್ತಿ ಅಜೇಯ ಪುಸ್ತಕ ಕೊಟ್ಟಿದ್ದೀವಿ. ಮತ್ತೆ ಕಾಯಂ ಆಗಿ ಚಂದ್ರಶೇಖರ್ ಆಜಾದ್, ಭಗತ್ ಸಿಂಗ್, ಸಾವರ್ ಇವ್ರದ್ದು ಫೋಟೋ ಅನಾವರಣ ಮಾಡೋ ಹಂಗೆ ಕೊಟ್ಟಿದ್ದೀವಿ. ಅದರಲ್ಲಿ ನನಗೆ ಹಾಸನದಲ್ಲಿ CS ಕೃಷ್ಣಸ್ವಾಮಿಗಳು ಮತ್ತೆ ರಾಮಸ್ವಾಮಿಗಳು ಅಂತ ನಮ್ಮ ಆಪ್ತ ಮಿತ್ರರು ಮತ್ತೆ ಇವರು ಎಲ್ಲ ತುಂಬಾ ಸಹಕಾರ ನೀಡಿದ್ದಾರೆ, ರಾಮಣ್ಣ ಅಂತ. ಇವರೆಲ್ಲರ ಸಹಕಾರದಿಂದ ನಾವು ಇಷ್ಟು ಲೆವೆಲ್ಗೆ ಕಾರ್ಯಕ್ರಮಗಳು ಮಾಡಕ್ ಆಯ್ತು ಅಂತ ನಾನು ಹೇಳಕ್ ಬಯಸ್ತೀನಿ. ನಟರಾಜ್ ಪಂಡಿತ್ ಅವರೇ, ಕೊಂಚ ವಿರಾಮದ ನಂತರ ನಮ್ಮ ಮಾತುಕತೆಯನ್ನ ಮುಂದುವರಿಸೋಣ. ನಟರಾಜ್ ಪಂಡಿತ್ ಅವರ ಅನುಭವನ ಕೇಳ್ತಾ ಇದ್ವಿ. ಮುಂದುವರ್ಸೋಣ. ಈ ರೀತಿಯ ಆಸಕ್ತಿ ಬಂದಾಗ ನೀವು ಇತಿಹಾಸ ಕಮ್ಮಟಗಳಲ್ಲೆಲ್ಲ ಭಾಗವಹಿಸೋದಕ್ಕೆ ಆರಂಭ ಮಾಡ್ತೀರಿ. ಯಾಕೆಂದ್ರೆ ಹೇಗಾಯ್ತು ಈ ದೇವಸ್ಥಾನಗಳು ಅಂತ ನಿಮಗೆ ಕುತೂಹಲ ಬರುತ್ತೆ. ಈ ರೀತಿ ಕಮ್ಮಟದಲ್ಲಿ ಭಾಗವಹಿಸ್ತಿರಲ್ಲ, ಇದ್ರ ಅನುಭವ ಹೇಗಿತ್ತು ಹಂಪಿನಲ್ಲಿ? ಹಂಪಿಯಲ್ಲಿ ಇದು ಕನ್ನಡ ವಿಶ್ವವಿದ್ಯಾಲಯದ ಕಮ್ಮಟದಲ್ಲಿ ಭಾಗವಹಿಸಿದೆ ಸರ್. ಅಲ್ಲಿ ದೊಡ್ಡ ದೊಡ್ಡ ವ್ಯಕ್ತಿಗಳು ಸೂರ್ಯನಾಥ್ ಕಾಮತ್, ಚಂದ್ರಶೇಖರ್ ಕಂಬಾರು, ಸೀತಾರಾಮ್ ಜಾಗೀರ್ದಾರ್, ಲಕ್ಷ್ಮಣ್ ತೆಲ್ಗಾವಿ, ಬಹಳ ದೊಡ್ಡ ದೊಡ್ಡ ವ್ಯಕ್ತಿಗಳು ಬಂದಿದ್ರು. ಅವರಿಂದ ನಾವು ಇತಿಹಾಸದ ಬಗ್ಗೆ ಸಾಕಷ್ಟು ಮಾಹಿತಿ ತಿಳಿದಾಯ್ತು. ಮತ್ತೆ ಹಂಪೆನ ನಾವು 5 ದಿವಸ ಪೂರ್ಣ ಪ್ರಮಾಣದಲ್ಲಿ ಪ್ರತಿಯೊಂದು ಕಲ್ಲು ಬಿಡದಂಗೆ ಅಂತ ಹೇಳ್ಬೋದು, ನೋಡಿದಂಗೆ ಅದ್ರ ವಿಚಾರ ಅದು ತುಂಬಾ ಸಂತೋಷ ಕೊಡ್ತು. ಮತ್ತೆ ಆ ಸಮಯದಲ್ಲಿ ಈ ಹಂಪೆನ ಇಂಪ್ರೂವ್ ಮಾಡೋ ದೃಷ್ಟಿಯಿಂದ ಆ ಮಾಹಿತಿ ಪ್ರವಾಸಿಗರಿಗೆ ಅನುಕೂಲ ಆಗಿ ಯಾವ ರೀತಿ ಮಾಡ್ಬೋದು ಅಂತ ನಮ್ಗೊಂದು ವರದಿ ಕೇಳಿದ್ರು. ನಾವು ನಮ್ಮ ಕೈಲಾದ ಮಟ್ಟಿಗೆ ಒಂದು ವರದಿನ ಸಹ ಮಾಡಿಕೊಟ್ವಿ. ಪ್ರವಾಸಿಗರಿಗೆ ಉಪಯುಕ್ತ ಆಗಂಗೆ ಹೆಚ್ಚು ಫಲಕಗಳು ಹಾಕ್ಬೇಕು, ಆ ಜಾಗದ ಹಿನ್ನೆಲೆ ತಿಳಿಬೇಕು ಅನ್ನೋದು ನಮ್ಮ ಕಾಳಜಿ. ನನ್ನ ಉದ್ದೇಶ ಏನು ಅಂತಂದ್ರೆ ಯಾವ್ದೇ ಒಂದು ಪ್ಲೇಸ್ ಇರ್ಬೋದು, ಆ ಪ್ಲೇಸ್ಗೆ ಹೋದ್ರೆ ಅದ್ರ ಮಾಹಿತಿನೇ ನಾವು ಸರಿಯಾಗಿ ತಿಳಿದ್ರೆ ಹೋದ್ರೆ ಅದ್ರ ಬಗ್ಗೆ ಆಸಕ್ತಿ ಹುಟ್ಟಲ್ಲ. ಅದ್ರ ಬಗ್ಗೆ ಆಸಕ್ತಿ ಹುಟ್ಟಲ್ಲ, ನಾವು ಸುಮ್ಮನೆ ಏನೋ ಕೈ ಮುಕ್ಕೊಂಡು ಹೋದಂಗೆ ಆಗುತ್ತೆ ಅಂತ ನನ್ನ ಭಾವನೆ. ಅದು ಆಗ್ಬೇಕು ಅಂತ ಈ ನಿಟ್ಟಲ್ಲಿ ನಾನು ಈಗ ಸಾಕಷ್ಟು ಪ್ರಯತ್ನ ಮಾಡ್ತಾ ಇದ್ದೀನಿ. ನಟರಾಜ್ ಪಂಡಿತ್ ಅವರೇ, ನಾವು ಅನೇಕ ಯೋಜನೆಗಳಿರ್ತವೆ, ಆದ್ರೆ ಆ ಯೋಜನೆಗಳನ್ನ ಸರಿಯಾಗಿ ಚಾಲನೆ ಆಗ್ಬೇಕಾದ್ರೆ ಜನ ಎಲ್ಲೋ ಒಂದ್ ಕಡೆ ಸಂವಹನ ಅನ್ನೋದು ಮುಖ್ಯ ಆಗುತ್ತೆ. ತಾವೇನ್ ಮಾಡಿದ್ರಿ? ಪತ್ರ ವ್ಯವಹಾರಗಳ ಮೂಲಕ ಸಮಾಜ ಮತ್ತು ಸರ್ಕಾರದ ಸೇತುವೆಯಾಗಿ ಕೆಲಸ ಮಾಡಿದಿರಿ. ಈ ಪತ್ರ ವ್ಯವಹಾರದ ಒಂದು ಅನುಭವ ಹೇಳಿ, ಇದನ್ನ 4-6 ಜನಕ್ಕೆ ಉಪಯೋಗ ಆಗ್ಲಿ ಅನ್ನೋ ದೃಷ್ಟಿಯಿಂದ ಕೇಳ್ತಾ ಇದ್ದೇನೆ. ನಾವು ಈಗ ಸರ್ ಉದಾಹರಣೆಗೆ ಇದು ಕೆರೆಗೆ ಹುಳ ಬಿಟ್ಟಂತ ವಿಚಾರ ಇರ್ಬೋದು, ಸಾಲ್ವೇನಿಯಾ, ಇದ್ರ ಬಗ್ಗೆ ಸಾಕಷ್ಟು ಪತ್ರಿಕಾ ಪ್ರಚಾರ ಕೊಟ್ಟಿದ್ದಾಯ್ತು. ಯಾಕೆಂದ್ರೆ ಬೇರೆ ಜಿಲ್ಲೆಗಳಲ್ಲೂ ಇದೇ ತರ ಸಮಸ್ಯೆ ಕಂಡು ಬರುತ್ತೆ ಕೆರೆಗಳಲ್ಲಿ. ಅವ್ರ ಸಂಪರ್ಕ ಮಾಹಿತಿ ಇಷ್ಟಪಟ್ಟಂತವ್ರು ಅದು ನಮ್ಮನ್ನ ಅಪ್ರೋಚ್ ಆಗ್ಲಿ ಅನ್ನೋ ದೃಷ್ಟಿಯಲ್ಲಿ ನಾನು ಇದು ಮಾಡಿದೆ. ಅದರಿಂದ ಸಾಕಷ್ಟು ಪ್ರತಿಕ್ರಿಯೆಗಳು ಬರ್ತಾ ಇದೆ, ನಮ್ಮೂರಲ್ಲಿ ಹೀಗಾಗಿದೆ ಅಂತ. ನಾನು ಅವರಿಗೆ ರಾಜ್ಯ ನಮ್ಮ ಕೃಷಿ ವಿಶ್ವವಿದ್ಯಾಲಯದವ್ರ ಮೊಬೈಲ್ ನಂಬರ್ ಎಲ್ಲ ಕೊಟ್ಟಿದ್ದೀನಿ, ಅದು ಮಾಡ್ತಾ ಇದ್ದೀನಿ. ಮತ್ತೆ ಇದು ನಾಮಫಲಕಗಳ ಬಗ್ಗೆ ನಾನು ಹೆಚ್ಚು ಆಸಕ್ತಿ ವಹಿಸಿರೋದ್ರಿಂದ, ಇದು ಆಗ್ಬೇಕು ಅಂತ ಆಗ್ರಹ ಇರೋದ್ರಿಂದ ನಾನು ಇದ್ರ ಬಗ್ಗೆ ಪತ್ರಿಕೆಗಳೆಲ್ಲ ಸಾಕಷ್ಟು ಲೇಖನಗಳೆಲ್ಲ ಬರೆದಿದ್ದೀನಿ. ಇದ್ರ ಅವಶ್ಯಕತೆ ಏನು ಅಂತ ನಾನು ಗೌರ್ಮೆಂಟ್ ಲೆವೆಲ್ ತಿಳಿಸ್ಕೊಡ್ಬೇಕು, ಇದು ಆಗಬೇಕು ಅನ್ನೋದು ನನ್ನ ಪ್ರಯತ್ನ. ಸುಮಾರು ಜನ ಏನಂದ್ರೆ ಏನು ನಾವು ಪತ್ರಿಕೆಯಲ್ಲಿ ಏನೋ ಮಾಡ್ಬಿಟ್ರೆ ಆಗ್ಬಿಡತ್ತಾ ಅಂತಾರೆ, ಆದ್ರೆ ಸಾಧ್ಯ ಇದೆ ಅಲ್ವಾ? ಖಂಡಿತ ಇದೆ ಸರ್, ಖಂಡಿತ ಇದೆ.
ಪತ್ರಿಕೆಗಳು ಅತ್ಯಂತ ಪರಿಣಾಮಕಾರಿ ಒತ್ತಡ, ರಾಜ್ಯ ಸರ್ಕಾರದ ಮೇಲೆ ಒತ್ತಡ ಹಾಕಿ ಅದನ್ನ ಗಮನ ಸೆಳೆಯೋದಕ್ಕೆ ಬಹಳ ಹೆಲ್ಪ್ ಆಗುತ್ತೆ. ಅಂದ್ರೆ ಇರೋ ಮಾಧ್ಯಮವನ್ನ ಸರಿಯಾಗಿ ಬಳಸಬೇಕು, ಹಾಗೆ ಈ ಬರವಣಿಗೆ ಅನ್ನುವ ಕೌಶಲ್ಯವನ್ನ ಸರಿಯಾಗಿ ಉಪಯೋಗಿಸ್ಕೊಳ್ಬೇಕು ಅಂತ ತಾವು ಅದನ್ನ ಸರ್ಕಾರಿ ಅಧಿಕಾರಿಗಳ ಮನಮುಟ್ಟ ಹಾಗೆ ಪತ್ರಗಳನ್ನ ಬರೀತಾ ಇದ್ರಿ. ಇದರ ಅನುಭವದ ಬಗ್ಗೆ ಕೇಳಿದೆ. ಈಗ ಉದಾಹರಣೆಗೆ ನಾನು ದೇವಸ್ಥಾನಗಳ ಸ್ಥಿತಿ ಬಗ್ಗೆ, ನಮ್ಮ ಚೆನ್ನಕೇಶವ ದೇವಸ್ಥಾನದ ಬಗ್ಗೆ ಸಾಕಷ್ಟು ಸತಿ ಉಪಯೋಗ ಆಗ್ಲಿಲ್ಲ. ನಂತರ ಪಿಟಿಷನ್ ಕಮಿಟಿಗೆ ನಾನು ಅವರಿಗೆ ಅಪೀಲ್ ಆಗೋ ಹಂಗೆ ಬರದೆ. ಇದು ಇಷ್ಟು ಹಳೆ ಕಾಲದ 1200 ಕ್ರಿಸ್ತಶಕ 1258ರಲ್ಲಿ ಹೊಯ್ಸಳದಲ್ಲಿ 3ನೇ ನರಸಿಂಹನ ಕಾಲದಲ್ಲಿ ಆದಂತ ಒಂದು ಸೋಮನಾಥ ಪ್ರಸ್ತಾಪಿಸಿದಂತವನು, ಅವನ ಕಾಲದಲ್ಲಿ ಆದಂತ ಮಾನ್ಯುಮೆಂಟ್. ಈ ದೇವಸ್ಥಾನ ಕುಸಿದು ಹೋಗ್ತಾ ಇದೆ. ಇದು ಕುಸಿದು ಹೋದ್ರೆ ಇಂತ ಮಾನ್ಯುಮೆಂಟ್ ನ ತಿರ್ಗಾ ಕಟ್ಟಕ್ ಸಾಧ್ಯನಾ? ಮುಂದಿನ ಜನಕ್ಕೆ ನಾವು ಅಟ್ಲೀಸ್ಟ್ ಹಿಂದಿನವ್ರು ಕಟ್ಟದಂತ ಉಳಿಸ್ಕೊಡ್ದ ಅದೇನು ಅನ್ನೋದು ನಾನು ಮನ ಮುಟ್ಟಾಗಿ ಇದ್ ಮಾಡಿದೆ. ಅವಾಗ ಅವರಿಗೆ ಅರ್ಥ ಆಯ್ತಿದ್ದು ಇದೊಂದು ತುಂಬಾ ಅವಶ್ಯಕತೆ ಇದೆ ಅಂತ. ನಾನು ನಿರಂತರ ಪತ್ರ ವ್ಯವಹಾರ ಮಾಡಿದ್ದೀನಿ. ಕೆಲವು ಟೈಮು ಏನ್ ಈ ತರ ಪತ್ರ ತಲೆ ತಿಂತಾನೆ ಅಂತ ಅಂದ್ಕೊಂಡು ಇರ್ಬೋದು ಕೆಲವರು. ಆದ್ರೆ ಆತರ ಮಾಡಿದ್ರೆ ಆಗಲ್ಲ ಅಂತ ನನ್ನ ಭಾವನೆ. ಆಗ ಮನಸ್ಸಲ್ಲಿ ಒಂದು ವಿಚಾರ ಒಂದಾಗಿ ಇದ್ ಮಾಡ್ಲೇಬೇಕು ಅನ್ನೋ ಛಲ ಹುಟ್ಟಿದಾಗ ನಾವ್ ಇಂಥದ್ದು ಮಾಡ್ಬೇಕಾಗತ್ತೆ. ಮತ್ತೆ ನಾನು ನಮ್ಮೂರಲ್ಲಿ ಈ ತರ ವಿಚಾರಗಳನ್ನ ಸಾಕಷ್ಟು ಸತಿ ಹೇಳ್ತಾ ಬಂದೀನಿ. ಹೇಳಿದಾಗ ಕೆಲವ್ರಿಗೆ ಅನ್ಸಿರ್ಬೋದು ಏನು ಇದೆ ಯಾವಾಗ್ಲೂ ಇಂಥ ವಿಚಾರ ಹೇಳ್ತಾನೆ ಅಂತ. ಅದ್ರ ಮಾತು ಮುಂದೆ ಅರ್ಥ ಆಗುತ್ತೆ ಅಂತ ನಾನು ಭಾವಿಸ್ತೀನಿ ಅವ್ರಿಗೆಲ್ಲ. ಅಂದ್ರೆ ನಮ್ಮ ಪ್ರಯತ್ನವನ್ನ ನಾವು ಮಾಡಬೇಕು ಅನ್ನುವಂತಹ ತುಂಬಾ ಒಳ್ಳೆ ಕೆಲಸ ಮಾಡ್ತಾ ಇದ್ರಿ. ನಿಮ್ಮ ಇನ್ನೊಂದು ಆಸಕ್ತಿ ವಿಷಯ ನನಗೆ ತುಂಬಾ ಸಂತೋಷ ಆಯ್ತು. ಏನಂದ್ರೆ ಈ ವಾಯ್ಸ್ ಆಫ್ ಜರ್ಮನಿ ಶ್ರೋತೃ ಸಂಘವನ್ನೇ ಕಟ್ತಿರಲ್ಲ, ಇದ್ರ ಅನುಭವನ ಹಂಚಿಕೊಳ್ಳಿ. ನಾವು ನಮ್ಮ ಮಿತ್ರರೆಲ್ಲ ಸೇರಿ, ನಾನು ಸುಮಾರು ಡಿಗ್ರಿ ಓದ್ತಿದ್ದ ಅವಧಿಯಲ್ಲಿ ಒಂದು ಶ್ರೋತೃ ಸಂಘ ಮಾಡಿದ್ವಿ. ಅದರಿಂದ ನಮಗೆ ತುಂಬಾ ಬೇರೆ ದೇಶಗಳ ಬಗ್ಗೆ ನಾವು ತಿಳ್ಕೊಳಕ್ಕೆ ಅವಕಾಶ ಆಯ್ತು ನನಗೆ. ಮತ್ತೆ ಆ ಕಾಲದಲ್ಲಿ ಜರ್ಮನಿಗೆ ಬಂದ್ರೆ ಜರ್ಮನಿ ತೋರಿಸ್ತೀವಿ ಅಂತ ಹೇಳಿದ್ರು. ಜರ್ಮನಿಗೆ ಹೋಗಕ್ಕೆ ದುಡ್ಡು ಬೇಕಲ್ಲ, ಅದರಿಂದ ನಾವು ಯಾರು ಹೋಗಕ್ಕಾಗ್ಲಿಲ್ಲ. ಅದು ಪತ್ರ ತಾವು ನೋಡ್ತಾ ಇದ್ರ. ಆಮೇಲೆ ಅಲ್ಲಿಂದ ಬ್ಯಾಡ್ಜಸ್ ಸರ್ಟಿಫಿಕೇಟ್ ಎಲ್ಲ ಬಂದಿತ್ತು. ಆಮೇಲೆ ಒಂದು ಆ ಪತ್ರಿಕೆ ಅದ್ರದ್ದು ಜರ್ಮನಿಲಿ ಪ್ರಿಂಟ್ ಆಗ್ತಕ್ಕಂತ ಒಂದು ಮ್ಯಾಗಝೈನ್ ನಲ್ಲಿ ನಮ್ಮ ಕ್ಲಬ್ದು ಹೆಸರು ಬಂದಿತ್ತು. ಅದು ನನಗೆ ಬಹಳ ಸಂತೋಷದ ವಿಚಾರ. ಅದ್ ನೋಡಿ ನಮ್ಮ ತಂದೆ ತುಂಬಾ ನಮ್ಮ ಅಣ್ಣಂದ್ರು, ಅತ್ತಿಗೆರು, ತಂಗಿ ಭಾವ ಎಲ್ಲ ತುಂಬಾ ಸಂತೋಷ ಪಟ್ಟಿದ್ರು. ಪರವಾಗಿಲ್ಲ, ನಮ್ಮ ನಟರಾಜ ಇಷ್ಟು ಮಾಡ್ತಾ ಇದ್ದಾನೆ. ಅದು ಮತ್ತೆ ನಾವು ನಮ್ಮ ಫ್ರೆಂಡ್ಸ್ ಸರ್ಕಲ್ ಬಹಳ ಖುಷಿ. ಚಿಕ್ಕ ವಯಸ್ಸಲ್ಲಿ ನಮ್ಗೆ ಅಂತದೊಂದು ಯಾವ್ದೋ ವಿದೇಶದಿಂದ ಈ ತರ ಒಂದು ಒಳ್ಳೆ ವಿಚಾರದಲ್ಲಿ ಬ್ಯಾಡ್ಜು ಇದೆಲ್ಲ ಬರ್ತಾ ಇದೆ, ನಮ್ಮ ಕ್ಲಬ್ ಚಟುವಟಿಕೆ ಇದಾಗಿದೆ ಅಂದ್ರೆ ಅದ್ರ ಇದರಲ್ಲಿ ಬಹಳ ಸಂತೋಷ. ಅಂದ್ರೆ ಏನು ಈ ವಾಯ್ಸ್ ಆಫ್ ಜರ್ಮನಿಯ ಒಂದು ವಿಶೇಷ? ಅವರು ಆ ದೇಶದ ಭೌಗೋಳಿಕವಾದ ವಿಚಾರಗಳು ಮತ್ತೆ ವಿದ್ಯಾಭ್ಯಾಸದ, ನಾವು ಅಲ್ಲಿ ಎಜುಕೇಶನ್ ಸಿಸ್ಟಮ್ ಬಗ್ಗೆ ನಮಗೂ ನಾವು ಕಂಪೇರ್ ಮಾಡಬಹುದು. ಈ ರಷ್ಯಾದ ರೇಡಿಯೋ ಮಾಸ್ಕೋ ಅಂತಿದೆ, ಅವ್ರದ್ದು ನಾವು ಕೇಳಿದ್ರೆ ಅಲ್ಲಿ BSc ಅಂತಂದ್ರೆ ಸುಮ್ಮನೆ BSc BA BCom ಎಂಟ್ರಿ ಆಗಂಗೇ ಇಲ್ಲ, ಎಂಟ್ರೆನ್ಸ್ ಎಕ್ಸಾಮ್ ಇರುತ್ತೆ. ಅವ್ರ ಲೆಕ್ಕದಲ್ಲಿ BA BSc ಮಾಡಿದಂತ ವ್ಯಕ್ತಿ ಆ ಫೀಲ್ಡ್ ಏನೋ ಒಂದು ಕೊಡುಗೆ ಕೊಡಬೇಕು. BA ಓದಂತ ಇತಿಹಾಸದ ಬಗ್ಗೆ ಏನಾರು ಒಂದು ಕೊಡುಗೆ ಕೊಡಬೇಕು, ಅವ್ರು ಎಕ್ಸ್ಪೆಕ್ಟ್ ಮಾಡ್ತಾರೆ. ಅವರಿಂದ ಒಂದು ಥೀಸಿಸ್ ವರ್ಕ್ ಬರಬೇಕು. ಸುಮ್ಮನೆ ಎಲ್ಲರೂ BA BSc ಓದೋದ್ರಿಂದ ಏನು ಉಪಯೋಗ ಇಲ್ಲ ಅಂತ ಅವ್ರದ್ದು. ಅದನ್ನ ನಾವು ಅಡಾಪ್ಟ್ ಮಾಡ್ಕೋಬೇಕು. ಸುಮ್ಮನೆ ನಾವು ಎಂಟ್ರಿ ಕೊಡ್ತಾ ಇದೀವಿ, ಎಲ್ಲರೂ ನುಗ್ಗದಂಗೆ ಹೋಗ್ತಾ ಇದ್ದಾರೆ, ಹೊರಗೆ ಬರ್ತಾ ಇದ್ದಾರೆ BA BSc, ಅದರಿಂದ ಉಪಯೋಗ ಆಗಲ್ಲ. ಸರ್ಕಾರ ಅದ ಖರ್ಚು ಮಾಡಿದ್ದು ಸದುಪಯೋಗ ಆಗಬೇಕು ಅಂದ್ರೆ ಅದರಿಂದ ಏನಾದ್ರು ರಿಸಲ್ಟ್ ಓರಿಯೆಂಟೆಡ್ ಇರಬೇಕು ಅಂತ ಅದಂತ ವಿಚಾರ ನಾವು ಅಡಾಪ್ಟ್ ಮಾಡ್ಕೋಬಹುದು ಈ ದೇಶದಲ್ಲಿ. ಅವಾಗಿನ ಎಜುಕೇಶನ್ ಸುಧಾರಣೆ ಆಗುತ್ತೆ ಅಂತ ನನ್ನ ಭಾವನೆ. ಅಂದ್ರೆ ಮತ್ತೊಂದು ದೇಶದ ಬಗ್ಗೆ ನಾವು ಸಾಕಷ್ಟು ಮಾಹಿತಿಯನ್ನ ಪಡೆದ್ರೆ ನಾವು ಹೋಲಿಕೆ ಮಾಡ್ಕೊಳ್ಳಕ್ಕೆ ಸುಲಭ ಅನ್ನುವಂತಹ ಒಳ್ಳೆ ಮಾತು ಹೇಳಿದ್ರೆ. ಇನ್ನು ಅನೇಕ ಚಳವಳಿಗಳಾಗುತ್ತೆ. ಉದಾಹರಣೆಗೆ ಗೋಕಾಕ್ ವರದಿಯ ಸಂದರ್ಭದಲ್ಲಿ ತಾವು ಸಕ್ರಿಯವಾಗಿ ಪಾಲ್ಗೊಂಡಿದ್ರಂತೆ? ಖಂಡಿತ ಪಾಲ್ಗೊಂಡಿದ್ದೆ. ಒಂದು ದಿವಸ ಜೈಲುವಾಸನ ಅನುಭವಿಸಿದ್ದೆ. ಆಮೇಲೆ ನಮ್ಮ ಫ್ರೆಂಡ್ಸ್ ಎಲ್ಲ ಸರಿ ಗೋಕಾಕ್ ವರದಿ ಸಲುವಾಗಿ ಹೋರಾಟ ಮಾಡಿದ್ವಿ. ಅದೊಂದು ಸ್ಮರಣೀಯ ಘಟನೆ ಅಂತ ಭಾವಿಸ್ತೀನಿ. 144 ಜಾರಿಯಲ್ಲಿತ್ತು, ಅದು ಸಹ ಉಲ್ಲಂಘನೆ ಮಾಡಿ ಕನ್ನಡದ ಬಗ್ಗೆ ಕನಿಷ್ಠ ನಮ್ಮ ಮಾತೃಭಾಷೆ ಬಗ್ಗೆ ಒಂದು ಕಳಕಳಿ, ನಿರಂತರ ಪ್ರಜ್ಞೆ ಇರಬೇಕು ಅಂತ ನನ್ನ ಭಾವನೆ. ಮಾತೃಭಾಷೆ ನಮ್ಮ ಇದ್ರ ಬಗ್ಗೆ ಎಟರ್ನಲ್ ವಿಜಿಲೆನ್ಸ್ ಇಸ್ ದ ಪ್ರೈಸ್ ಆಫ್ ದ ಫ್ರೀಡಮ್ ಅಂತ ಹೇಳ್ತಾರೆ. ಎಟರ್ನಲ್ ವಿಜಿಲೆನ್ಸ್ ಇರಬೇಕು ಅಂತ ಇರ್ಬೇಕಿಂತ ಭಾಷೆಯ ಬಗ್ಗೆ ಆಗ್ಲಿ, ನಾಡಿನ ಬಗ್ಗೆ ಆಗ್ಲಿ, ಗಡಿಗಳ ಬಗ್ಗೆ ಆಗ್ಲಿ, ನಮ್ಮ ಸಂಸ್ಕೃತಿ ಬಗ್ಗೆ ಆಗ್ಲಿ, ಈ ತರ ಯಾವ್ದಾರ ಅದಕ್ಕೆ ಧಕ್ಕೆ ಬರುತ್ತೆ ಅಂದಾಗ ನಾವು ಖಂಡಿತ ಪ್ರತಿಯೊಬ್ಬ ವ್ಯಕ್ತಿನೂ ಜಾಗೃತನಾಗಿ ಅದರಲ್ಲಿ ಪಾರ್ಟಿಸಿಪೇಟ್ ಮಾಡ್ಬೇಕು ಆ ತರ ಅಂತ ನಾನು. ಅಂದ್ರೆ ನಮ್ಗೇನು ಅಯ್ಯೋ ಯಾರೋ ನೋಡ್ಕೊಳ್ತಾರೆ, ಹೋರಾಟ ಮಾಡೋಕೆ ಬೇರೆ ಜನ ಇದಾರೆ ಅಂತ ಸುಮಾರು ಯುವಕರು ಹಿಂದೆ ಹೋಗ್ತಾರೆ. ಅಂತವ್ರಿಗೆ ಏನ್ ಹೇಳ್ತೀರ ತಾವು? ಅದು ಖಂಡಿತ ಆಗ್ಬಾರ್ದು ಸರ್. ಪ್ರತಿಯೊಬ್ಬರು ಸಂಘಟಿತ ಪ್ರಯತ್ನ ಇದ್ದಾಗ ಮಾತ್ರ ಯಾವ್ದಾರು ಸಾಧಿಸಬಹುದು. ಈ ತರ ಚಳುವಳಿ ಯಾರೋ ಬಂದ್ ಕೆಲಸ ಮಾಡ್ತಾರೆ, ಯಾರೋ ಬಂದ್ ನಮ್ಮೂರು ಉದ್ಧಾರ ಮಾಡ್ತಾರೆ ಅಂದ್ರೆ ಅದು ಖಂಡಿತ ಉದ್ಧಾರ ಆಗಲ್ಲ. ನಮ್ಮೂರ್ನವ್ರ ಜನ ನಮ್ಮೂರು ಉದ್ಧಾರ ಮಾಡದಲೆ, ನಮ್ಮ ಭಾಷೆನ ಕನ್ನಡನ ಇದ್ ಮಾಡದಲೆ ಬೇರೆಯವ್ರು ಯಾರು ಬಂದು ಕನ್ನಡನ ಬೆಳೆಸ ಸಾಧ್ಯ ಅಂತ ಹೇಳ್ತೀನಿ. ನೀವಿಷ್ಟೆಲ್ಲದ್ರ ಜೊತೆಗೆ ರಕ್ತದಾನದ ಬಗ್ಗೆ ಒಲವನ್ನ ತೋರಿಸ್ತೀರಿ. ರಕ್ತದಾನದ ಮಹತ್ವದ ಬಗ್ಗೆ ತಮ್ಗೇನನ್ಸುತ್ತೆ? ರಕ್ತದಾನ ಪ್ರತಿಯೊಬ್ರು ಮಾಡಬೇಕು. ಕೆಲವರಲ್ಲಿ ತಪ್ಪು ಭಾವನೆ ಇದೆ, ರಕ್ತದಾನ ಮಾಡೋದ್ರಿಂದ ನಾನು ವೀಕ್ ಆಗ್ಬಿಡ್ತೀನಿ, ಸಣ್ಣಗಾಗ್ಬಿಡ್ತೀನಿ ಅಂತ. ಇದೆಲ್ಲ ಏನು ಇಲ್ಲ. ಅದು ನ್ಯಾಚುರಲ್ ಕೋರ್ಸ್ ಅಲ್ಲಿ ನಾವು ಕೊಟ್ಟಂತ ಬ್ಲಡ್ ಉಪಯೋಗ ರಿಕ್ವಿಪ್ ಆಗುತ್ತೆ. ಅದರಿಂದ ಅದು ಅತ್ಯಂತ ಅವಶ್ಯಕ. ತುಂಬಾ ಕಷ್ಟದಲ್ಲಿರ್ತಕ್ಕಂಥ ಕೆಲವು ಟೈಮ್ ವ್ಯಕ್ತಿಗಳಿಗೆ ತುಂಬಾ